ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು, ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣ, ಇವರ ನಡುವಿನ ಹಗ್ಗ ಜಗ್ಗಾಟದಿಂದಾಗಿ ಚುನಾವಣೆಯನ್ನೇ ಮುಂದೂಡುವ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ. ಹೈಕಮಾಂಡ್ ಎಂಟ್ರಿ ಕೂಡ ಆಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಹಿಡಿತ ಸಾಧಿಸೋದಕ್ಕಾಗಿಲ್ವಾ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಡಿಕೆಶಿ ಬಣದಿಂದ ನಾಮಪತ್ರ ಸಲ್ಲಿಸೋದಕ್ಕೆ MLC ರವಿ ಅವರು ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ವಿಶ್ರಾಂತಿ ಗೃಹದಲ್ಲೇ ಇದ್ದಾರೆ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ, ಇಬ್ಬರು ಕೂಡ. ಚುನಾವಣೆ ನಡೆಯೋದು ಫಿಕ್ಸ್. ಹಾಗಾದರೆ ಡಿಕೆಶಿ ಬಣದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ MLC ರವಿ, ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ವಿಶ್ರಾಂತಿ ಗೃಹದಲ್ಲೇ ರಾಜಣ್ಣ ಮತ್ತು ಅವರ ಪುತ್ರ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜಣ್ಣ ಕೂಡ ನಾಮಪತ್ರ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸೊ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ. ಮುಖ್ಯಮಂತ್ರಿಗಳೇನೋ ಅವರ ಪರಮಾಧಿಕಾರವನ್ನು ಬಳಸಿಕೊಂಡು ಮುಂದಿನ 6 ತಿಂಗಳ ತನಕ ಚುನಾವಣೆಯನ್ನು ಮುಂದೂಡುವ ಲೆಕ್ಕಾಚಾರದಲ್ಲಿ ಇದ್ದರು. ಸರ್ಕಾರದಿಂದ ಈ ಕುರಿತಂತೆ ಅಧಿಕೃತ ಆದೇಶ ಆಗಬೇಕಾಗಿತ್ತು. ಬಟ್ ಆದೇಶಕ್ಕೂ ಮುನ್ನವೇ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗ್ತಾ ಇದೆ. ಡಿಕೆಶಿ ಬಣದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥ MLC ರವಿ ಅವರು ಈಗ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಈಗ ರಾಜಣ್ಣ ಮತ್ತು ಅವರ ಪುತ್ರ ಅವರು ಕೂಡ ಈಗ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ MLC ರವಿ ಅವರೇನಾದರೂ ನಾಮಪತ್ರ ಸಲ್ಲಿಕೆ ಮಾಡಿದ್ದೇ ಆದರೆ ಆಗ ವಿಧಿ ಇಲ್ಲದೇ ರಾಜಣ್ಣ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಸ್ಥಿತಿ ಈಗ ಬಂದೊದಗಿದೆ. CM ಸಂಧಾನ ಸಭೆಯಲ್ಲಿ ನಿನ್ನೆ ಯಾವುದೇ ತೀರ್ಮಾನ ಹೊರಬಂದಿಲ್ಲ. ಹಾಗಾಗಿ ಎರಡೂ ಬಣದಿಂದಲೂ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ಇವಾಗ ನಡೀತಾ ಇದೆ. 18 ನಿರ್ದೇಶಕರ ಪೈಕಿ ರಾಜಣ್ಣ ಪರ ಅತಿ ಹೆಚ್ಚು ನಿರ್ದೇಶಕರ ಒಲವಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ. 18 ಜನ ನಿರ್ದೇಶಕರ ಪೈಕಿ 14 ಜನ ಕಾಂಗ್ರೆಸ್ನವರು, ಉಳಿದಂತೆ 2 BJP 1 JDS ನಿರ್ದೇಶಕರು ಇರ್ತಕ್ಕಂಥದ್ದು. ಈಗ ಹೆಚ್ಚು ನಿರ್ದೇಶಕರ ಒಲವು ರಾಜಣ್ಣ ಅವರು ಅಧ್ಯಕ್ಷರಾಗಬೇಕು ಅಂತ ಇದೆ. ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ. CM ಸಂಧಾನ ಸಭೆ ನಡೆದಿತ್ತು ನಿನ್ನೆ, ಯಾವುದೇ ತೀರ್ಮಾನ ಹೊರಬಂದಿಲ್ಲ. ಚುನಾವಣೆ ಮುಂದೂಡೋದ್ರ ಬಗ್ಗೆನೂ ಕೂಡ ಆದೇಶ ಆಗಿಲ್ಲ ಅಧಿಕೃತವಾಗಿ. ಹಾಗಾಗಿ ಈಗ MLC ರವಿ ಅವರು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. MLC ರವಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಾಗ ರಾಜಣ್ಣ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅಲ್ಲಿಗೆ ಚುನಾವಣೆ ನಡೆಯುತ್ತಾ? ಇಷ್ಟೊತ್ತಿಗಾಗಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಗೆ ಬರಬೇಕಾಗಿತ್ತು, ಒಂದು ವೇಳೆ ಚುನಾವಣೆಯನ್ನು ಮುಂದೂಡಿದ್ದಿದ್ರೆ. ಆದರೆ ಯಾವುದೇ ಆದೇಶ ಬಂದಿಲ್ಲ, ಏನು ಬೇಕಾದರೂ ಆಗ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಮುಖ್ಯಮಂತ್ರಿಗಳಿಗೇನೋ ಚುನಾವಣೆ ಮುಂದೂಡುವ ಲೆಕ್ಕಾಚಾರದಲ್ಲಿ ಇದ್ದರು ಅಂತ ಅನಿಸುತ್ತೆ. ಈಗ ನೋಡಿದ್ರೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿದೆ. ಸೊ ಏನಾಗಬಹುದು ಮುಂದೆ ಅಂತ? ಅರವಿಂದ್, ಖಂಡಿತ ಎರಡೂ ಬಣಗಳ ನಡುವೆ ಅನುಮಾನ ಮೂಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಚುನಾವಣೆ ಮುಂದೂಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಕೊಟ್ಟ ಬಳಿಕವೂ ಕೂಡ ಈಗ ಎರಡೂ ಬಣಗಳ ನಡೆ ಅನುಮಾನ ಮೂಡಿಸ್ತಾ ಇದೆ. ಈಗಾಗಲೇ ಅಪೆಕ್ಸ್ ಬ್ಯಾಂಕ್ಗೆ ಎರಡೂ ಬಣಗಳ ಕೂಡ ಬಂದಿರುವಂಥದ್ದು. ಈಗಾಗಲೇ ರಾಜಣ್ಣ ಅವರು ಕೂಡ ಬಂದಿದ್ದಾರೆ, ಜೊತೆಗೆ MLC ರವಿ ಅವರು ಕೂಡ ಬಂದಿರುವಂಥದ್ದು. ಇನ್ನೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ. ನಾಮಪತ್ರ ಸಲ್ಲಿಕೆ ಮಾಡುವ ಸಮಯ ಸಮೀಪಿಸ್ತಾ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ CM ಕಡೆಯಿಂದ ನಿರ್ದೇಶನ ಅಥವಾ ಆದೇಶ ಏನಾದರೂ ಬಂದರೆ ನಾಮಪತ್ರ ಸಲ್ಲಿಕೆ ಸ್ಟಾಪ್ ಆಗುತ್ತಾ, ಅಥವಾ ಯಾವುದೇ ರೀತಿಯಂಥ ಆದೇಶಗಳು ಬರದೇ ಹೋದರೂ ಕೂಡ ಈಗ MLC ರವಿ ಅವರು ಏನಾದರೂ ಅಪ್ಲಿಕೇಶನನ್ನು ಹಾಕಿದ್ರೆ ಈಗ ರಾಜಣ್ಣ ಅವರು ಕೂಡ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ 18 ನಿರ್ದೇಶಕರುಗಳು ಕೂಡ ಈಗಾಗಲೇ ಅಪೆಕ್ಸ್ ಬ್ಯಾಂಕ್ಗೆ ಬಂದಿರುವಂಥದ್ದು. ಅದರಲ್ಲಿ ರಾಜಣ್ಣ ಅವರ ಬೆಂಬಲಿಸುವವರ ಸಂಖ್ಯೆ ಜಾಸ್ತಿ ಇರುವಂಥದ್ದು, ಮತ್ತು ರವಿ ಅವರನ್ನ ಬೆಂಬಲಿಸುವವರ ಸಂಖ್ಯೆಯೂ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎರಡೂ ಬಣಗಳ ನಡೆ ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ನಾಮಪತ್ರ ಸಲ್ಲಿಕೆ ಆಗತ್ತೆ ಅನ್ನುವಂಥ ಸಾಧ್ಯತೆಗಳು ಇಲ್ಲಿ ಅಪೆಕ್ಸ್ ಬ್ಯಾಂಕ್ ಮುಂಭಾಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಚುನಾವಣೆಗೆ ನಡೆಯುತ್ತೆ ಅನ್ನುವಂಥ ಕಾಣಿಸ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ನಾಮಪತ್ರ ಸಲ್ಲಿಕೆಗೆ ಸಮಯ ಅಂತ ಇರುತ್ತಲ್ಲ, ಆ ಸಮಯ ಮುಗಿಯುವುದರ ಒಳಗಡೆ ಏನು ಬೇಕಾದರೂ ಆಗಬಹುದು. ಸರ್ಕಾರದಿಂದ ಅಧಿಕೃತ ಆದೇಶನೇ ಬರ್ಬೋದು ಚುನಾವಣೆ ಮುಂದೂಡಿದ್ದೀವಿ ಅಂತ. ಬರಲಿಲ್ಲ ಅಂದರೆ ಮಾತ್ರ ಇವತ್ತು ನಾಮಿನೇಷನ್ ಫೈಲ್ ಆಗುತ್ತೆ. ನಾಮಿನೇಷನ್ ಫೈಲ್ ಆಯಿತು ಅಂತಂದರೆ ಚುನಾವಣೆ ನಡಿಬೇಕಾಗುತ್ತೆ. ಸೊ ರಾಜಣ್ಣ ಅವರ ಮುಂದಿನ ನಡೆ ಏನು, ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಡ್ತಾರೆ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕು.